ಸ್ನೇಹಿತರೆ, ಭಾರತದ ಅತ್ಯದ್ಭುತ ಗ್ರಂಥಗಳಲ್ಲಿ ಮಹಾಭಾರತ ಯಾವತ್ತಿಗೂ ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತು. ಬದುಕಿನ ಪ್ರತಿ ಪ್ರಶ್ನೆಗಳಿಗೂ, ಬದುಕಿನ ಪ್ರತಿ ಸಮಸ್ಯೆಗಳಿಗೂ ಉತ್ತರ ಈ ಮಹಾಭಾರತದಲ್ಲಿದೆ. ಮಹಾಭಾರತದ ಕಥೆಗಳನ್ನು ಕೇಳಿಯೇ ಇರದ ಭಾರತೀಯ ನಮಗೆ ಸಿಗೋದು ಕಷ್ಟ. ಸ್ವಲ್ಪವಾದರೂ ಇದರ ಬಗ್ಗೆ ತಿಳ್ಕೊಂಡಿರ್ತಾರೆ. ಇಂತಹ ಶ್ರೇಷ್ಠ ಮಹಾಭಾರತವನ್ನು ನಮಗೆ ಕೊಟ್ಟವರು ವ್ಯಾಸ ಮಹರ್ಷಿಗಳು. ಇದರ ಮೂಲ ಭಾಷೆ ಸಂಸ್ಕೃತ. ಸಂಸ್ಕೃತದಿಂದ ಬೇರೆ ಬೇರೆ ಭಾಷೆಗೆ ಅನುವಾದ ಆಗ್ತಾ ಬಂದ ಹಾಗೆ ಈ ಮಹಾಭಾರತದಲ್ಲಿ ಮೂಲ ಕೃತಿಗಿಂತ ವಿಭಿನ್ನವಾದ ಕಥೆಗಳು ಸೇರಿಕೊಳ್ಳುತ್ತೆ. ಹಾಗೆ ಜನರ ಬಾಯಲ್ಲಿ ಕೆಲವು ಮಾರ್ಪಾಟುಗಳು ಕೂಡ ಆಗುತ್ತೆ. ಇದರಿಂದ ಕೆಲವೊಂದು ಘಟನೆಗಳು ಮೂಲ ಮಹಾಭಾರತಕ್ಕೆ ವಿರುದ್ಧವೇ ಆಗಿರೋ ಕಥೆಗಳೇ ನೈಜ ವಿಷಯಕ್ಕಿಂತ ಹೆಚ್ಚು ಪ್ರಚಾರವನ್ನು ಪಡೆದುಕೊಳ್ಳುತ್ತೆ. ಸಿನಿಮಾದಲ್ಲಿ, ಸೀರಿಯಲ್ಗಳಲ್ಲಿ ಕೂಡ ಇನ್ನಷ್ಟು ಬದಲಾವಣೆಗೆ ಒಳಪಟ್ಟು ಯಾವುದು ನಿಜ, ಯಾವುದು ಸುಳ್ಳು ಅನ್ನೋ ಗೊಂದಲ ಹುಟ್ಟೋದಕ್ಕೆ ಕಾರಣವಾಯಿತು. ಅಂತಹ ಕೆಲವು ಜನಪ್ರಿಯ ಸುಳ್ಳುಗಳು ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೆಯದ್ದು, ಭಾರತದಾದ್ಯಂತ ಸದ್ದು ಮಾಡಿದ್ದ ಕಲ್ಕಿ ಸಿನಿಮಾದಲ್ಲಿ ತೋರಿಸಿದ ಸನ್ನಿವೇಶ. ಅರ್ಜುನ ಮತ್ತು ಅಶ್ವತ್ಥಾಮರ ನಡುವೆ ಯುದ್ಧ ನಡೆಯುವಾಗ ಅಶ್ವತ್ಥಾಮನನ್ನು ಕರ್ಣ ಕಾಪಾಡ್ತಾನೆ. ಆದರೆ ವ್ಯಾಸ ಮಹರ್ಷಿಗಳ ಮೂಲ ಮಹಾಭಾರತದಲ್ಲಿ ಆ ರೀತಿ ಇಲ್ಲ. ಇದನ್ನು ಕೇವಲ ಸಿನಿಮಾದ ದೃಷ್ಟಿಯಲ್ಲಿ ಬದಲಾಯಿಸಿ ತೋರಿಸಲಾಗಿದೆ ಅಷ್ಟೇ. ಅಶ್ವತ್ಥಾಮ ಒಬ್ಬ ಅದ್ಭುತ ಯೋಧ. ಅವನು ಸಾಕ್ಷಾತ್ ಪರಮೇಶ್ವರನ ಅನುಗ್ರಹದಿಂದ ಶಿವಾಂಶ ಸಂಭೂತನಾಗಿ ಜನಿಸಿದವನು. ಆತ ಅರ್ಜುನನಷ್ಟೇ ಪರಾಕ್ರಮಿ ಕೂಡ. ಅರ್ಜುನನ ಬಳಿ ಇಲ್ಲದಂತಹ ಕೆಲವು ಅಸ್ತ್ರಗಳು ಕೂಡ ಅಶ್ವತ್ಥಾಮನ ಬಳಿ ಇತ್ತು. ಉದಾಹರಣೆಗೆ ನಾರಾಯಣಾಸ್ತ್ರ. ಕುರುಕ್ಷೇತ್ರದಲ್ಲಿ ಅಶ್ವತ್ಥಾಮ ನಾರಾಯಣಾಸ್ತ್ರವನ್ನು ಪ್ರಯೋಗಿಸಿದಾಗ ಸಾಕ್ಷಾತ್ ಶ್ರೀಕೃಷ್ಣನೇ ಅರ್ಜುನನಿಗೆ ಹಾಗೂ ಪಾಂಡವ ಸೇನೆಗೆ ಶಸ್ತ್ರತ್ಯಾಗ ಮಾಡುವಂತೆ ಹೇಳಿ ಇಡೀ ಪಾಂಡವ ಸೇನೆಯನ್ನು ಕಾಪಾಡಿದ್ದ. ಇನ್ನು ಕರ್ಣನ ವಿಷಯಕ್ಕೆ ಬರೋದಾದರೆ, ಅಶ್ವತ್ಥಾಮನೇ ಬಹಳಷ್ಟು ಬಾರಿ ಕರ್ಣನ ಸಹಾಯಕ್ಕೆ ಬಂದಿದ್ದ ಅಂತ ಉಲ್ಲೇಖ ಇದೆ. ಕೇವಲ ಒಂದೇ ಒಂದು ಬಾರಿ ಕೂಡ ಕರ್ಣ ಅಶ್ವತ್ಥಾಮನನ್ನು ಕಾಪಾಡುವ ಯಾವ ಸಂದರ್ಭ ಕೂಡ ಮೂಲ ಮಹಾಭಾರತದಲ್ಲಿ ಇಲ್ಲ. ಎರಡನೆಯದ್ದು, ಕರ್ಣ ಅರ್ಜುನನಿಗಿಂತ ಬಲಶಾಲಿ ಅನ್ನೋ ಸುಳ್ಳು. ಇದು ಇಡೀ ಮಹಾಭಾರತವನ್ನೇ ಬುಡಮೇಲು ಮಾಡುವಂಥ ಮಾತು. ಇದನ್ನು ಇವತ್ತಿಗೂ ಕೂಡ ಬಹಳಷ್ಟು ಜನ ನಂಬ್ತಾರೆ ಕೂಡ. ಆದರೆ ವಾಸ್ತವ ಇದಕ್ಕಿಂತ ಬಹಳ ವಿಭಿನ್ನವಾಗಿದೆ. ಕರ್ಣ ಖಂಡಿತ ಅಪ್ರತಿಮ ಬಿಲ್ಲುಗಾರ, ಅದ್ಭುತ ಯೋಧ. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಕರ್ಣ ಅನುಭವಿಸಿದ್ದು ಕೂಡ ಮಹಾ ದುರಂತವನ್ನು. ಅವನಷ್ಟು ನತದೃಷ್ಟ ಇಡೀ ಮಹಾಭಾರತದಲ್ಲಿ ಇನ್ಯಾರೂ ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಣ ಅರ್ಜುನನಿಗಿಂತ ಬಲಶಾಲಿ ಏನೂ ಅಲ್ಲ. ಯಾಕಂದರೆ ಮಹಾಭಾರತದ ಯುದ್ಧಕ್ಕಿಂತ ಮೊದಲು ಕರ್ಣ ಅರ್ಜುನರ ಶಕ್ತಿ ಏನು, ಯಾರು ಹೆಚ್ಚು ಬಲಶಾಲಿ ಅನ್ನೋ ಪರೀಕ್ಷೆ ಆಗಲೇ ಆಗಿತ್ತು. ಕರ್ಣ ಮಾಡಲಾಗದ ಕೆಲಸವನ್ನು ಅರ್ಜುನ ಸುಲಭವಾಗಿ ಮಾಡಿದ್ದ. ಘಟನೆ 1. ತನ್ನ ಶಿಷ್ಯರಿಗೆ ವಿದ್ಯೆಯನ್ನು ಕಲಿಸಿ ಮುಗಿಸಿದ ದ್ರೋಣರು ಪಾಂಡವರು ಮತ್ತು ಕೌರವರಿಗೆ ಗುರುದಕ್ಷಿಣೆಯಾಗಿ ದ್ರುಪದ ರಾಜನನ್ನು ಬಂಧಿಸಿ ತರುವಂತೆ ಹೇಳ್ತಾರೆ. ಇದಕ್ಕೆ ಒಪ್ಪಿದ ಕೌರವರು ಮೊದಲು ದ್ರುಪದ ರಾಜನೊಂದಿಗೆ ಯುದ್ಧಕ್ಕೆ ಹೋಗ್ತಾರೆ. ಈ ಯುದ್ಧದಲ್ಲಿ ಕೌರವರ ಜೊತೆ ಕರ್ಣ ಕೂಡ ಇದ್ದ. ಆದರೆ ದ್ರುಪದ ಇವರೆಲ್ಲರನ್ನ ಸೋಲಿಸ್ತಾನೆ. ಇದೇ ಯುದ್ಧದಲ್ಲಿ ಕರ್ಣ ಕೂಡ ವಿಫಲಗೊಂಡಿದ್ದ. ಆದರೆ ನಂತರ ಪಾಂಡವರು ದ್ರುಪದನೊಡನೆ ಯುದ್ಧ ಮಾಡ್ತಾರೆ. ಅರ್ಜುನ ದ್ರುಪದನನ್ನು ಏಕಾಂಗಿಯಾಗಿ ಹೋರಾಡಿ ಸೋಲಿಸ್ತಾನೆ. ಅಂದರೆ ಆಗಲೇ ಅರ್ಜುನ ಕರ್ಣನಿಗಿಂತ ಶಕ್ತಿಶಾಲಿಯಾಗಿದ್ದ ಅನ್ನೋದು ಅರ್ಥವಾಗುತ್ತೆ. ಘಟನೆ 2. ಅದು ಪಾಂಡವರು ವನವಾಸದಲ್ಲಿದ್ದ ಸಮಯ. ವನವಾಸದಲ್ಲಿರೋ ಪಾಂಡವರನ್ನು ತೊಂದರೆಗೀಡು ಮಾಡಬೇಕು ಅನ್ನೋ ಉದ್ದೇಶದಿಂದ ತನ್ನ ಸೇನೆಯ ಸಮೇತ ಪಾಂಡವರಿದ್ದಲ್ಲಿ ಬರ್ತಾನೆ ದುರ್ಯೋಧನ. ಆದರೆ ದಾರಿಯಲ್ಲಿ ಚಿತ್ರರಥ ಅನ್ನೋ ಗಂಧರ್ವರೊಡನೆ ಘರ್ಷಣೆ ಉಂಟಾಗುತ್ತೆ. ಆತ ಕೌರವರೊಡನೆ ಯುದ್ಧಕ್ಕೆ ನಿಲ್ತಾನೆ. ದುರ್ಯೋಧನನನ್ನು ಸೋಲಿಸಿ ಬಂಧಿಸ್ತಾನೆ. ಅದನ್ನು ತಡೆಯೋದಕ್ಕೆ ಬಂದ ಕರ್ಣನನ್ನು ಕೂಡ ಗಂಧರ್ವ ರಾಜ ಸೋಲಿಸಿ ಕರ್ಣ ಯುದ್ಧವನ್ನು ಬಿಟ್ಟು ಓಡಿ ಹೋಗುವಂತೆ ಮಾಡ್ತಾನೆ. ನಂತರ ಧರ್ಮರಾಯನ ಅಣತಿಯಂತೆ ಚಿತ್ರರಥನೊಂದಿಗೆ ಯುದ್ಧ ಮಾಡೋ ಅರ್ಜುನ ಒಬ್ಬನೇ ಹೋರಾಡಿ ಚಿತ್ರರಥನನ್ನು ಸೋಲಿಸಿ ದುರ್ಯೋಧನನನ್ನು ಬಿಡಿಸ್ತಾನೆ. ಈ ಘಟನೆಯಲ್ಲಿ ಕೂಡ ಕರ್ಣನಿಗಿಂತ ಅರ್ಜುನ ಶಕ್ತಿಶಾಲಿ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇನ್ನೂ ಬಹಳಷ್ಟು ಘಟನೆಗಳಿದೆ, ಅದನ್ನು ಹೇಳ್ತಾ ಹೋದರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಇನ್ನು 3ನೇ ಅತಿ ದೊಡ್ಡ ಸುಳ್ಳು ಯಾವುದಪ್ಪ ಅಂದರೆ, ಕುರುಕ್ಷೇತ್ರ ಯುದ್ಧ ಮಾಡೋದಕ್ಕೆ ಅರ್ಜುನ ಭಯಪಟ್ಟಿದ್ದ ಅನ್ನೋದು. ಇದನ್ನು ಕೂಡ ತುಂಬ ಜನ ನಂಬ್ತಾರೆ ಅನ್ನೋದು ವಿಪರ್ಯಾಸ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾದ ಮೊದಲನೇ ದಿನ ಕೌರವ ಸೇನೆಯನ್ನು ನೋಡಿ ಅರ್ಜುನ ಖಂಡಿತ ಭಯಪಟ್ಟು ಯುದ್ಧ ಬೇಡ ಅಂದಿದ್ದಲ್ಲ. ಅವನಿಗೆ ಶತ್ರು ಸೈನ್ಯದಲ್ಲಿ ಎಲ್ಲಿ ನೋಡಿದ್ರೂ ತನ್ನವರೇ ಕಾಣಿಸಿದ್ರು.
ತನ್ನವರನ್ನ ಕೊಂದು ದಕ್ಕಿಸಿಕೊಳ್ಳೋ ಸಿಂಹಾಸನ ತನಗೆ ಬೇಡ, ಇದು ಧರ್ಮ ಅಲ್ಲ ಅನ್ನೋ ಗೊಂದಲದಲ್ಲಿ ಅರ್ಜುನ ಯುದ್ಧವನ್ನು ತ್ಯಜಿಸೋ ಮಾತಾಡ್ತಾನೆ ಅಷ್ಟೇ ಹೊರತು ಅರ್ಜುನ ಅವತ್ತು ಭಯಪಟ್ಟಿದ್ದಲ್ಲ. ನಂತರ ಅರ್ಜುನನನ್ನು ಸಮಾಧಾನಗೊಳಿಸಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ತಿಳಿಸಿ ಹೇಳೋದಕ್ಕೆ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿ ಭಗವದ್ಗೀತೆಯನ್ನು ಕೂಡ ಬೋಧಿಸಿ ಹೇಳಬೇಕಾಯಿತು. ಇನ್ನು 4ನೇ ಸುಳ್ಳು ಅಂದರೆ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಮಕ್ಕಳ ಸಾವಿನಿಂದ ಕೋಪಗೊಂಡ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಲು ಅನ್ನೋದು. ಇದು ಸ್ವಲ್ಪ ಸೂಕ್ಷ್ಮ ವಿಚಾರ. ಕೃಷ್ಣ ಈ ಯುದ್ಧವನ್ನು ತಡೆಯೋದಕ್ಕೆ ಬಹಳಷ್ಟು ವಿಧಾನದಿಂದ ಪ್ರಯತ್ನ ಪಟ್ಟಿದ್ದ ಅನ್ನೋದು ವಾಸ್ತವ. ಧರ್ಮ ರಕ್ಷಣೆಗೆ ಯುದ್ಧವನ್ನೇ ಮಾಡಿ ಗೆಲ್ಲಬೇಕು ಅನ್ನೋ ಯಾವ ಉದ್ದೇಶ ಕೃಷ್ಣನಿಗೆ ಇರಲಿಲ್ಲ. ದುರ್ಯೋಧನನನ್ನು ಬದಲಾಯಿಸಿ ಸರಿದಾರಿಗೆ ತರೋದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದ. ಕೊನೆಗೆ ಬೇರೆ ದಾರಿ ಇಲ್ಲದೆ ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಯಿತು. ಈ ಯುದ್ಧದಲ್ಲಿ ಗಾಂಧಾರಿ ತನ್ನ 100 ಜನ ಮಕ್ಕಳನ್ನು ಕಳೆದುಕೊಳ್ಬೇಕಾಯಿತು. ಅತಿ ಹೆಚ್ಚು ಮಕ್ಕಳನ್ನು ಹೊಂದಿದ್ದು ತಾನು ಬದುಕಿರುವಾಗಲೇ ತನ್ನೆಲ್ಲ ಮಕ್ಕಳನ್ನು ಕಳೆದುಕೊಂಡು ಆಕೆ ಅನುಭವಿಸಿದ ನೋವನ್ನು ಇನ್ಯಾರೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಆಕೆಯ ದುಃಖವನ್ನು ನೋವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡವನು ಅಂದರೆ ಅದು ಶ್ರೀಕೃಷ್ಣ. ಆಕೆಯ ಶಾಪ ಖಂಡಿತ ಕೋಪವೋ ಸೇಡೋ ಆಗಿರಲಿಲ್ಲ. ತನ್ನ ದುಃಖವನ್ನು ಆಕೆ ಶಾಪದ ಮೂಲಕ ಹೊರಹಾಕ್ತಾಳೆ. ಆದರೆ ಕ್ಷಣಕಾಲದ ನಂತರ ತನ್ನ ಶಾಪಕ್ಕಾಗಿ ಪಶ್ಚಾತ್ತಾಪ ಕೂಡ ಪಡ್ತಾಳೆ. ಆಕೆಯನ್ನು ಶ್ರೀಕೃಷ್ಣನೇ ಸಮಾಧಾನಪಡಿಸ್ತಾರೆ. ಇನ್ನು 5ನೇ ಅತಿ ದೊಡ್ಡ ಸುಳ್ಳು ಅಂದರೆ ದುರ್ಯೋಧನ ಸಂಪೂರ್ಣವಾಗಿ ದುಷ್ಟನಾಗಿದ್ದ, ಆದರೆ ಪಾಂಡವರು ತುಂಬ ಒಳ್ಳೆಯವರಾಗಿದ್ದರು. ಇದು ಕೂಡ ಬಹಳಷ್ಟು ಜನ ಸತ್ಯ ಅಂತ ಒಪ್ಪಿಕೊಂಡ ಸುಳ್ಳು. ದುರ್ಯೋಧನನಲ್ಲಿ ಕೂಡ ಉತ್ತಮ ಗುಣ ಇತ್ತು. ಆತ ಒಬ್ಬ ಅದ್ಭುತ ರಾಜನಾಗಿದ್ದ. ಅವನಿಗೆ ಪಾಂಡವರನ್ನು ಹೊರತುಪಡಿಸಿದರೆ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದ. ನೆರೆಹೊರೆಯ ರಾಜರೊಂದಿಗೆ ಕೂಡ ಅದ್ಭುತವಾಗಿ ಸ್ನೇಹ ಸಂಬಂಧ ಹೊಂದಿದ್ದ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಪಾಂಡವರು 7 ಅಕ್ಷೋಹಿಣಿ ಸೈನ್ಯ ಒಟ್ಟುಗೂಡಿಸೋದಕ್ಕೆ ಮಾತ್ರ ಯಶಸ್ವಿಯಾದರೆ ದುರ್ಯೋಧನ 11 ಅಕ್ಷೋಹಿಣಿ ಸೈನ್ಯವನ್ನು ಒಟ್ಟುಗೂಡಿಸಿದ್ದ. ಕರ್ಣನೊಂದಿಗೆ ಆತನ ಸ್ನೇಹವನ್ನು ಪ್ರಪಂಚ ಇವತ್ತಿಗೂ ನೆನಪಿಸಿಕೊಳ್ಳುತ್ತೆ. ಕೇವಲ ಪಾಂಡವರ ಮೇಲಿನ ದ್ವೇಷ, ಅಸೂಯೆ ಅವನನ್ನು ಕೆಟ್ಟವನನ್ನಾಗಿ ಅಧರ್ಮೀಯನ್ನಾಗಿ ಮಾಡುತ್ತೆ. ಹಾಗೆ ಪಾಂಡವರಲ್ಲಿ ಕೂಡ ಬಹಳಷ್ಟು ಸಮಸ್ಯೆಗಳಿತ್ತು. ಧರ್ಮರಾಯ ಒಬ್ಬ ರಾಜನಾಗಿದ್ದರೂ ಕೇವಲ ದ್ಯೂತದ ಆಸೆಯಿಂದ ತನ್ನ ಸಂಪೂರ್ಣ ರಾಜ್ಯವನ್ನು ಕಳೆದುಕೊಂಡ. ಅಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ, ತನ್ನ ಸಹೋದರರನ್ನು ತನ್ನ ಪತ್ನಿಯನ್ನು ಕೂಡ ಪಣವಾಗಿಟ್ಟು ಮಾಡಬಾರದ ಪಾಪವನ್ನು ಮಾಡಿದ್ದ. ಮಹಾಭಾರತದಲ್ಲಿ ಯಾರೂ ಒಳ್ಳೆಯವರಲ್ಲ, ಯಾರೂ ಕೆಟ್ಟವರಲ್ಲ. ವ್ಯಾಸರೂ ಕೂಡ ಯಾರನ್ನ ಇಂಥವರು ಅಂಥವರು ಅಂತ ಎಲ್ಲಿಯೂ ಹೇಳೋದಿಲ್ಲ. ಎಲ್ಲವೂ ಕೂಡ ಜಗನ್ನಾಟಕ ಸೂತ್ರಧಾರಿ ಭಗವಂತ ಶ್ರೀಕೃಷ್ಣನ ಲೀಲೆ. ಹೇಳೋದಕ್ಕೆ ಇನ್ನಷ್ಟು ವಿಷಯಗಳಿತ್ತು, ಆದರೆ ವಿಡಿಯೋದ ಲೆಂತ್ ಜಾಸ್ತಿ ಆಗ್ತಾ ಇರೋ ಕಾರಣ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಮಾಹಿತಿಯ ಜೊತೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಜೈ ಶ್ರೀಕೃಷ್ಣ. ಹರ ಹರ ಮಹಾದೇವ್.